ನಾವೀಗ ಹೋಗ್ತಾ ಇರೋದು ಸ್ವಾಮಿ ಕೊರಗಜ್ಜ ದೇವಸ್ಥಾನಕ್ಕೆ, ಅರಂತೋಡ ಹತ್ರ ಇರುವ ಕೊಡಂಕೇರಿ ಎಂಬ ದೇವಸ್ಥಾನಕ್ಕೆ. ಆ ದೇವಸ್ಥಾನಕ್ಕೆ ಹೋಗುವ ರೂಟ್ ಒಂದು ನೋಡಿಕೊಳ್ಳಿ. ಸುಳ್ಯದಿಂದ ಬರುವಾಗ ಲೆಫ್ಟ್ ಸೈಡಿಗೆ ಸ್ವಾಮಿ ಕೊರಗಜ್ಜ ದೇವಸ್ಥಾನ ಅಂತ ಬೋರ್ಡ್ ಇದೆ. ಹಾಗೇನೆ ಮಡಿಕೇರಿ ಸೈಡ್ ಇಂದ ಬರುವವರಾದ್ರೆ ಅರಂತೋಡು ಶಾಲೆ ಕಲ್ದಾಗೆ ಕರೆಕ್ಟ್ ಗೊತ್ತಿಲ್ಲ, ಒಂದು ಅಂದಾಜು ಸ್ವಲ್ಪ ಒಂದು 50 ಮೀಟರ್ ಹೋಗುವಾಗನೆ ರೈಟ್ ಸೈಡಿಗೆ ಹೋಗ್ತದೆ ಸ್ವಾಮಿ ಕೊರಗಜ್ಜ ಅಂತೇಳಿ ಅದೇ ಬೋರ್ಡ್ ಇರ್ತದೆ. ಅಜ್ಜ ಅಂತೇಳಿ ನೆನೆಸಿ ಅಜ್ಜನ ಗುಡಿ ಮುಂದೆ ಹೋದ್ರೆ ಅಜ್ಜ ಯಾವತ್ತಿಗೂ ಕೈ ಬಿಡುವುದಿಲ್ಲ. ಹಾಗೂ ಇಲ್ಲಿನ ಇವತ್ತಿನ ವಿಶೇಷ ಅಂದ್ರೆ ಮಕರ ಸಂಕ್ರಾಂತಿ ಹಾಗೂ ಭಜನೆ ಕಾರ್ಯಕ್ರಮ ಮತ್ತು ಕುಣಿತ ಭಜನೆ ಇದೆ. ಹಾಗೆ ದೀಪಕ್ಕೆ ಹೂವಿನ ಶೃಂಗಾರವೆಲ್ಲ ಮಾಡಿ ದೀಪ ಉರಿಸಿ ಹಾಗೆ ಭಜನೆ ಸ್ಟಾರ್ಟ್ ಆಯ್ತು. ಹಾಗೇನೆ ದೈವಸ್ಥಾನದ ಹತ್ರ ಕುಣಿತ ಭಜನೆ ಕೂಡ ಆಗ್ತಾ ಇತ್ತು. ಕವಿತಾ ಸಂದೇಶ್ ಇವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ನಾವು ಅಮೋಘವಾಗಿ ಕುಣಿತ ಭಜನೆ ಹಾಗೂ ಭಜನಾ ಕಾರ್ಯಕ್ರಮ ನೆರವೇರಿಸಿಕೊಂಡು ಬಂದಿದ್ದು, ಅವರಿಗೆ ಈ ಒಂದು ದೇವಸ್ಥಾನದ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಚಿಕ್ಕ ಕಿರು ಕಾಣಿಕೆಯನ್ನು ನಮ್ಮ ಈ ದೇವಸ್ಥಾನದ ಹಿರಿಯರು ಹಾಗೂ ಈ ಮನೆಯ ಹಿರಿಯ ವ್ಯಕ್ತಿ ಶ್ರೀಮತಿ ವಾರಿಜರವರು ಗೌರವ ಅರ್ಪಣೆಯಾಗಿ ಸ್ಮರಣಿಕೆ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಶಾಲನ್ನು ಬಳಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಭಜನಾ ಟೀಮ್ ಬಗ್ಗೆ ಏನಾದರೂ ಹೇಳ್ತೀರಾ? ನಾನು ಕವಿತಾ ಸಂದೇಶ ಶ್ರೀ ಮಿತ್ತೂರು ಉಳ್ಳಾಗ್ಲು ಮಹಿಳಾ ಭಜನೆ ಮಂಡಳಿಯ ಅಧ್ಯಕ್ಷೆ ಹಾಗೂ ನಮ್ಮ ಶ್ರೀ ಮಿತ್ತೂರು ಉಳ್ಳಾಗ್ಲು ಕುಣಿತ ತಂಡದ ಶಿಕ್ಷಕಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಮಂಡಳಿ ಶುರುವಾಗಿ 8 ರಿಂದ 9 ವರ್ಷ ಆಯಿತು. ನಮ್ಮ ಕುಣಿತ ತಂಡಕ್ಕೆ 5 ವರ್ಷದ ಅವಧಿ ಆಯಿತು. ಸುಮಾರು ಕಡೆಗಳಲ್ಲಿ ನಮ್ಮ ಮಂಡಳಿ ಸುಮಾರು ಈ ತಾಲೂಕು ಅಲ್ಲದೆ ಹೊರಗಿನ ತಾಲೂಕಲ್ಲಿ ಕೂಡ ನಾವು ಭಜನೆ ಮಾಡಿಕೊಂಡು ಬಂದಿದ್ದೇವೆ ದೇವಸ್ಥಾನಗಳಲ್ಲಿ. ಹಾಗೆ ನಮ್ಮ ಕುಣಿತ ತಂಡವು ಎಲ್ಲರ ಕೈಯಿಂದ ಪ್ರಶಂಸೆಯನ್ನು ಪಡ್ಕೊಂಡು ಬಂದಿದೆ. ಹಾಗೆ ಇಲ್ಲಿ 2ನೇ ವರ್ಷ ನಾವು ಕುಣಿತವನ್ನು ಈ ಶ್ರೀ ಕ್ಷೇತ್ರ ಕೊರಗಜ್ಜ ಕ್ಷೇತ್ರದಲ್ಲಿ ನಾವು 2ನೇ ವರ್ಷ ನಾವು ದೇವರಿಗೆ ಒಂದು ಸೇವೆಯನ್ನು ಒಂದು ರೀತಿಗೆ ನಾವು ಈ ಸಲಕ್ಕೆ ಬಂದಿದ್ದೇವೆ. ಹೇಳಿ. ಒಂದು 5-6 ವರ್ಷದಿಂದ ಬರ್ತಾ ಬಂದ ಮೇಲೆ ನಿಮ್ಗೆ ಒಳ್ಳೆ ಆಗಿದೆ ಅಂದರೆ కొన్ని ಕೆಲಸಗಳಾಗಿದೆ ಒಂದು ಪರವಾಗಿಲ್ಲ. ಈಗ ಪ್ರತಿ ಜಾತ್ರೆಗಳು
ಬೆಳಿಗ್ಗೆ ಬಂದರೆ ಫುಲ್ಲು ಸೇವೆ ಮನಸ್ಸಿಗೆ ಕೊಡಂಕೇರಿ ಕೊರಗಜ್ಜನ ಕಾರ್ಣಿಕ ಬಹಳ ಇದೆ. ಹಾಗೇನೆ ಬಹಳಷ್ಟು ಭಕ್ತರಿಲ್ಲಿ ಬಂದು ಹೋಗ್ತಾರೆ. ಬಂದ ಭಕ್ತರನ್ನು ಯಾವತ್ತೂ ಅಜ್ಜ ಕೈ ಬಿಡೋದಿಲ್ಲ ಅಂತ ನಂಬಿಕೆ. ಹಾಗೇನೆ ಪ್ರತಿದಿನ ಸಂಜೆ 6 ಗಂಟೆಗೆ ಪೂಜೆ ನಡೆಯಲಿದೆ. ಆ ಹೊತ್ತಿಗೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಏನಾದ್ರೂ ಕೇಳೋದಿದ್ರೆ ಕೇಳ್ಬೋದು. ಅಜ್ಜನ ಕೋಲ ಯಾವಾಗ ಅಂತ ಹೇಳ್ತಾರೆ. ಕೊಡಂಕೇರಿ ಅಜ್ಜನ ನೇಮ ನಡೆಯಲಿದೆ. ಆ ನೇಮ ಯಾವಾಗ ಅಂತ ಕೇಳುವ. ಫೆಬ್ರವರಿ 21, 22, 23 3 ದಿನ ಇಲ್ಲಿ ಕೊರಗಜ್ಜನ ಒಂದು ಕೋಲ ಇಲ್ಲಿ ನಡೆಯಲಿಕ್ಕಿದೆ. ಇಲ್ಲಿ ವರ್ಷ ಪ್ರತಿ ಇಲ್ಲಿ ಕಾಲಾವಧಿ ಕೋಲ ಹಾಗೂ ಹರಿಕೆ ಕೋಲ ಇಲ್ಲಿ ನಡೆಯಲಿಕ್ಕೆ ಇದೆ. ಹಾಗೆಯೇ ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿಗೆ ಎಷ್ಟ ಭಕ್ತಾದಿಗಳು ಕೊರಗಜ್ಜನ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಎಷ್ಟ ಬಂದವರಿಗೆ ಒಳ್ಳೆಯ ಒಂದು ಅಭಿವೃದ್ಧಿ ಹಾಗೆಯೇ ಅವರು ನೆನೆಸಿದಂಥ ಕಾರ್ಯ ಎಲ್ಲ ಇಲ್ಲಿ ಈ ಕ್ಷೇತ್ರದ ಕೊರಗಜ್ಜ ಒಂದು ದೈವ ಅವರಿಗೆ ಒಂದು ಎಲ್ಲ ಇದು ಮಾಡಿಕೊಟ್ಟಿದೆ. ಹಾಗೆಯೇ ಇಲ್ಲಿ ಕೆಲವರಿಗೆ ಈ ಮಕ್ಕಳಾಗದವರಿಗೆ ಒಂದು ಮಕ್ಕಳ ಭಾಗ್ಯ ಅದನ್ನು ಸಹ ಒಂದು ಅಜ್ಜ ಇಲ್ಲಿಂದ ಕೊಟ್ಟಿದ್ದಾರೆ. ಇಲ್ಲಿ ಹಾಗೆಯೇ ಒಂದು ಕೊರಗಜ್ಜ ಇಲ್ಲಿ ನೆಲೆ ನಿಂತು ಒಂದು 40 ವರ್ಷ ದಾಟಿದೆ. ಹಾಗೆಯೇ ಕೆಲವು ಈ ಕೇರಳ, ತಮಿಳುನಾಡು ಹಾಗೆಯೇ ದೂರ ದೂರದಿಂದ ಕೆಲವು ರಾಜ್ಯದಿಂದ ಬರ್ತಾ ಇದ್ದಾರೆ. ಬಂದು ಇಲ್ಲಿ ಒಳ್ಳೆಯಿಂದ ಆಗಿದೆ. ಹಾಗೆಯೇ ಇಲ್ಲಿ ಪಾಸನಮೂರ್ತಿ, ಕೊರತಿ, ಪಂಜುರುಳಿ, ಗುಳಿಗ ಒಟ್ಟು 5 ಇಲ್ಲಿ ದೈವಗಳು ನೆಲೆ ನಿಂತಿವೆ. ಹಾಗೆಯೇ 3 ವರ್ಷಕ್ಕೊಮ್ಮೆ ಇಲ್ಲಿ ಪಾಸನಮೂರ್ತಿ, ಕೊರತಿ, ಪಂಜುರುಳಿ ಹಾಗೆಯೇ ಗುಳಿಗ ಕೊರಗಜ್ಜನಿಗೆ ಇಲ್ಲಿ 3 ವರ್ಷಕ್ಕೊಮ್ಮೆ ನಡೀತದೆ. ವರ್ಷ ಪ್ರತಿ ಗುಳಿಗ ಮತ್ತು ಕೊರಗಜ್ಜನಿಗೆ ಇಲ್ಲಿ ನೇಮನ ನಡೆಯುತ್ತಾ ಇದೆ. ಹಾಗೆಯೇ ಇಲ್ಲಿ ಪ್ರತಿ ಸಂಕ್ರಮಣ ಇಲ್ಲಿ ಅಗೆಲು ಸೇವೆ ನಡೀತಾ ಇದೆ. ಇದು ಪ್ರತಿ ಸಂಕ್ರಮಣ ಒಂದು 80-90 ಅಗೆಲು ತನಕ ಇಲ್ಲಿ ನಡೀತು ಉಂಟು. ಹಾಗೆಯೇ ಎಷ್ಟು ಇಲ್ಲಿ ಬಂದು ಹಾಗೆಯೇ ಅದಕ್ಕೆ ಹೇಳಿಕೊಂಡವರು ಹೀಗೆಯೇ ಅವರ ಇಲ್ಲಿ ಮತ್ತೆ ಯಾವುದಕ್ಕೂ ಇದಿಲ್ಲ. ಇಲ್ಲಿ ಕೊರಗಜ್ಜನಿಗೆ ಒಂದು ಅಗೆಲು ಮಾತ್ರ, ಇಲ್ಲಿ ಅಗೆಲು ಮತ್ತೆ ಚಕ್ಕುಲಿ ಬೇಡ ಹಾಗೆಯೇ ಸರಾಯಿ ಇಷ್ಟೇ, ಬೇರೆ ಏನು ಇದಿಲ್ಲ. ಹಾಗೆಯೇ ಕ್ವಾಟ್ರು, ಬೀಡ, ಚಕ್ಕುಲಿ ತರ್ಬೋದು. ಹಾಗೆಯೇ ಬರುವ ಭಕ್ತಾದಿಗಳಿಗೆ ಅದೇ ಅಜ್ಜನಿಗೆ ನೈವೇದ್ಯ ಅಂದರೆ ಅದೇ ಸರಾಯಿ ಮತ್ತು ಬೀಡ, ಚಕ್ಕುಲಿ, ಎಲೆ ಅಡಿಕೆ. ನೇಮಕ ಡೇಟ್ ಇದೇ ಬರುವ ತಿಂಗಳು ಫೆಬ್ರವರಿ 21, 22, 23 3 ದಿನ ಇಲ್ಲಿ ಕೊರಗಜ್ಜನ ನೇಮೋತ್ಸವ ಇಲ್ಲಿ ನಡೆಯಲಿಕ್ಕೆ ಇದೆ. ಭಕ್ತಾದಿಗಳು ಬಂದು ಇಲ್ಲಿ ಒಂದು ಒಳ್ಳೆ ನಡೆಸಿಕೊಡಬೇಕಾಗಿ ನಾವು ಈ ಕ್ಷೇತ್ರದ ಪರವಾಗಿ ನಾವೊಂದು ಎಲ್ಲರಿಗೆ ಮತ್ತೆ ಅನ್ನ ಪ್ರಸಾದ ಎಲ್ಲ ಇತ್ತು. ಅದೆಲ್ಲ ಆದ ನಂತರ ನಾವು ಹೊರಟು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.